ಕೆಫೆ ಕಾಫಿ ಡೇ 2019ರಲ್ಲಿ ಇಂಡಿಯಾಸ್ ಲಾರ್ಜೆಸ್ಟ್ ಕಾಫಿ ಚೈನ್ ಆಗಿದ್ದಂತಹ ಈ ಒಂದು ಬ್ರ್ಯಾಂಡ್ ಯಶಸ್ಸಿನ ಉತ್ತುಂಗದಲ್ಲಿತ್ತು ಅಂತಲೇ ಹೇಳ್ಬೋದು. ಆದರೆ ಅನ್ಫಾರ್ಚುನೇಟ್ಲಿ ಇದೇ ಒಂದು ಇಯರ್ನಲ್ಲಿ ಈ ಕಂಪನಿಯ ಈ ಒಂದು ಬ್ರ್ಯಾಂಡ್ನ ಫೌಂಡರ್ ಆಗಿದ್ದಂತಹ ವಿ ಸಿದ್ಧಾರ್ಥ್ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಪ್ರಾಫಿಟ್ ಇಲ್ಲ ಅಂದ್ರೂ ಔಟ್ಲೆಟ್ ಎಕ್ಸ್ಪ್ಯಾನ್ಷನ್ ಮಾಡಿದ್ದು ಇವರ ಡೆತ್ಗೆ ಕಾಸ್ ಆಯಿತಾ? ಅದೇ ರೀತಿ ಔಟ್ಲೆಟ್ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ತಗೊಂಡಂತಹ ಸಾಲ ಮರುಪಾವತಿ ಮಾಡೋಕ್ಕಾಗದಿರೆ ಸಿದ್ಧಾರ್ಥ್ ಅವರು ಈ ಒಂದು ನಿರ್ಧಾರವನ್ನು ತಗೊಂಡ್ರ? ಈ ರೀತಿ ಸಾಕಷ್ಟು ಪ್ರಶ್ನೆಯನ್ನು ನಮ್ಮ ಮುಂದೆ ಬಿಟ್ಟು ಹೋಗಿದ್ರು. ಹೀಗಿರುವಂತಹ ಸಂದರ್ಭದಲ್ಲಿ ಕಂಪನಿಯ ಎಲ್ಲ ಜವಾಬ್ದಾರಿ ಮತ್ತು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಸಿದ್ಧಾರ್ಥ್ ಅವರ ಪತ್ನಿ ಮಾಲ್ವಿಕಾ ಅವರ ಕೈಗೆ ಸೇರುತ್ತೆ. ನಂತರ 10,000 ಕೋಟಿ ಇದ್ದಂತಹ ಸಾಲವನ್ನು ಸದ್ಯದ ದಿನಗಳಲ್ಲಿ 1,000 ಕೋಟಿಗೆ ಇಳಿಸಿರುವಂತಹ ಆ ಒಂದು ಜರ್ನಿ, ಅಂದರೆ 9,000 ಕೋಟಿಯನ್ನು ಹೇಗೆ ಅವರು ಕಮ್ ಬ್ಯಾಕ್ ಮಾಡಿದ್ರು, ಹೇಗೆ ಅದನ್ನ ತೀರಿಸಿದ್ರು ಅನ್ನೋ ಜರ್ನಿ ಇದೆಯಲ್ಲ ಲಾಸ್ಟ್ 3 ಇಯರ್ಸಲ್ಲಿ, ಇಟ್ಸ್ ಕಂಪ್ಲೀಟ್ಲಿ ಒಂದು ರೀತಿ ಮಿರಾಕಲ್ ಅಥವಾ ತುಂಬಾ ಅಡ್ವೆಂಚರಸ್ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಹಾದಿ, ಈ ಒಂದು ದಾರಿ ಏನಿದೆಯಲ್ಲ, ಇದು ಸದ್ಯದ ಪರಿಸ್ಥಿತಿಯಲ್ಲಿ ತುಂಬಾ ಈಸಿ ಇರಲಿಲ್ಲ ನಮ್ಮ ಕೆಫೆ ಕಾಫಿ ಡೇಗೆ. ಯಾಕಂದರೆ ಈಗಾಗಲೇ ಮಾರ್ಕೆಟಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಇಂಟರ್ನ್ಯಾಷನಲ್ ಹಾಗೆ ರೀಜನಲ್ ಕಾಫಿ ಮೇಕರ್ಸ್ ಆಗಲಿ ಅಥವಾ ಕಾಂಪಿಟೇಟರ್ಸ್ ಆಗಲಿ ಜಾಸ್ತಿ ಆಗಿದ್ದಾರೆ ಕಂಪೇರ್ ಟು ಅರ್ಲಿಯರ್ ಡೇಸ್. ಸಪೋಸ್ ಸ್ಟಾರ್ಬಕ್ಸ್ ಆಗಿರ್ಬೋದು, ನೆಸ್ಕೆಫೆ ಆಗಿರ್ಬೋದು, ಅದೇ ರೀತಿ ಥರ್ಡ್ ವೇವ್ ಕಾಫಿ ಆಗಿರ್ಬೋದು, ಈ ರೀತಿ ಸಾಕಷ್ಟು ಕೆಫೆಗಳು ಕೂಡ ಸೇಮ್ ಪ್ರೈಸಿಂಗ್ ರೇಂಜಲ್ಲಿ ಮತ್ತು ಸೇಮ್ ಒಂದು ರೀತಿಯಾದಂತಹ ಒಂದು ಸೆಟಪ್ಪಲ್ಲಿ ಒಂದು ರೀತಿಯಾಗಿ ಸೇಮ್ ಎನ್ವಿರಾನ್ಮೆಂಟಲ್ಲೇ ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಮೇಜರ್ ಟಾರ್ಗೆಟ್ ಬಂದು ಇವ್ರುಗಳಿಗೂ ಕೂಡ ಸೇಮ್ ಯಂಗ್ ಜನ್ರೇಷನ್ಸ್ ಆಗಿರ್ತಾರೆ. ಈ ರೀತಿಯಾಗಿ ಈ ಒಂದು ಜರ್ನಿ ಅಷ್ಟು ಸುಲಭವಾಗಿ ಇರಲಿಲ್ಲ ನಮ್ಮ ಕೆಫೆ ಕಾಫಿ ಡೇ CCDಗೆ. ಹೀಗಿರುವಂಥ ಸಂದರ್ಭದಲ್ಲಿ ಹೇಗೆ ಅದನ್ನು ಟ್ಯಾಕಲ್ ಮಾಡಿದ್ರು, ಹೇಗೆ ಇದೆಲ್ಲ ಸಾಧ್ಯವಾಯಿತು ಅನ್ನೋ ಕಂಪ್ಲೀಟ್ ರಿಪೋರ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಿದ್ದೀರಾ ಅವ್ರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮೂಲತಃ ಸಿದ್ಧಾರ್ಥ್ ಅವರು ಚಿಕ್ಕಮಗಳೂರಿನ ಒಂದು ರಿಚ್ ಫ್ಯಾಮಿಲಿಯಲ್ಲಿ ಜನಿಸ್ತಾರೆ. ನಂತರ ಇವರಿಗೆ ಸ್ಟಾಕ್ ಮಾರ್ಕೆಟ್ ಆಗಲಿ ಅಥವಾ ಟ್ರೇಡಿಂಗ್ ಫರ್ಮ್ಸಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಹೀಗಾಗಿ ಮುಂಬೈನ ಒಂದು JM ಫೈನಾನ್ಸ್ ಎಂಬ ಕಂಪನಿಯಲ್ಲಿ 2 years ವರ್ಕ್ ಎಕ್ಸ್ಪೀರಿಯನ್ಸನ್ನು ಪಡೆದುಕೊಂಡ ನಂತರ ತಮ್ಮದೇ ಆದ ಒಂದು ಕಂಪನಿಯನ್ನು ಬಿಲ್ಡ್ ಮಾಡಬೇಕು ಅಂತ ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತಾರೆ. ನಂತರ ತಮ್ಮ ತಂದೆಯ ಬಳಿ 7.5 lakhsನ ಈಸ್ಕೊಂಡು ಅವರದೇ ಒಂದು ಕಂಪನಿಯನ್ನು ಬಿಲ್ಡ್ ಮಾಡ್ತಾರೆ, ವಿಚ್ ಈಸ್ ವೇ ಟು ಗ್ರೋ ಇನ್ವೆಸ್ಟಿಂಗ್ ಕನ್ಸಲ್ಟೆನ್ಸಿ ಅಂತ. ನಂತರ ಈ ಒಂದು ಕಂಪನಿಯ ಹತ್ರ ತುಂಬಾ ಸ್ಟಾಕ್ ಮಾರ್ಕೆಟಿಂದ ಹಾಗೆ ಟ್ರೇಡಿಂಗಿಂದ ತುಂಬಾ ಹಣವನ್ನು ಸಂಪಾದನೆ ಮಾಡ್ತಾರೆ. ಈ ಮೂಲಕ ತಮ್ಮ ಮೊದಲನೇ ಬಿಸ್ನೆಸ್ಸಲ್ಲೇ ಯಶಸ್ಸು ಕಂಡಂತಹ ಸಿದ್ಧಾರ್ಥ್ ಅವರು ಸುಮಾರು 1982 ಇಂದ 1995ವರೆಗೂ ತುಂಬಾ ಒಂದು ಗಳಿಕೆಯನ್ನು ಗಳಿಸ್ತಾರೆ, ತುಂಬಾ ಒಂದು ಮನಿಯನ್ನು ಅರ್ನ್ ಮಾಡ್ತಾರೆ. ನಂತರ ಈ ಎಲ್ಲ ಮನಿಯನ್ನು 1992 ಕಾಫಿ ಪ್ಲಾಂಟೇಶನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಅಷ್ಟರೊಟ್ಟಿಗೆ ಸುಮಾರು ಅವರ ಹತ್ರ 5,000ರಿಂದ 6,000 ಎಕರೆಯಷ್ಟು ಕಾಫಿ ಪ್ಲಾಂಟೇಶನ್ ಇರುತ್ತೆ. ಆದರೆ ಇಲ್ಲಿ ಒಂದು ಸಣ್ಣ ಎಡವಟ್ಟಾಗಿರುತ್ತೆ. ಅದೇನೆಂದರೆ ಸಿದ್ಧಾರ್ಥ್ ಅವರು ಆಲ್ಮೋಸ್ಟ್ 80-85% ಅಮೌಂಟನ್ನು ಲೋನ್ ಆಗಿ ಪಡೆದಿರ್ತಾರೆ ಈ ಒಂದು ಪ್ಲಾಂಟೇಶನ್ಸ್ಗಳನ್ನ ಬೈ ಮಾಡಲಿಕ್ಕೆ. ಹೀಗಾಗಿ ಗೌರ್ಮೆಂಟ್ ಸಬ್ಸಿಡೀಸ್ಗಳನ್ನ ಯೂಸ್ ಮಾಡಿಕೊಂಡು ಕಾಫಿ ಗ್ರೋ ಕೂಡ ಮಾಡ್ತಾ ಇರ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಅಂದರೆ 1992 ಅಷ್ಟರಲ್ಲಿ ಇಂಡಿಯಾ ಕೂಡ ಕಾಫಿ ಮಾರ್ಕೆಟ್ನ ಓಪನ್ ಅಪ್ ಮಾಡುತ್ತೆ ವರ್ಲ್ಡ್ ವೈಡ್. ಹೀಗಾಗಿ ಇದೇ ಒಂದು ಆಪರ್ಚುನಿಟಿಯನ್ನು ಯೂಸ್ ಮಾಡಿಕೊಂಡಂತಹ ಸಿದ್ಧಾರ್ಥ್ ಅವರು ಆಗ ಕೇವಲ 3 ವರ್ಷದಲ್ಲಿ ಇಂಡಿಯಾಸ್ ಲಾರ್ಜೆಸ್ಟ್ ಕಾಫಿ ಗ್ರೋವರ್ ಆಗಿ ಹೊರಹೊಮ್ಮುತ್ತಾರೆ. ನಂತರ ಇಲ್ಲಿಂದ ಕೆಫೆ ಕಾಫಿ ಡೇ ಔಟ್ಲೆಟ್ಸ್ಗಳ ನಿರ್ಮಾಣ ಶುರುವಾಗುತ್ತೆ. ಮೊದಲನೇದಾಗಿ 1996 ಫಸ್ಟ್ ಬ್ರಾಂಚ್ ಬ್ಯಾಂಗ್ಳೂರಲ್ಲಿ ಓಪನ್ ಆಗುತ್ತೆ. ಇದರ ಹಿಂದೆ ಸಿದ್ಧಾರ್ಥ್ ಅವರ ವಿಷನ್ ಏನಾಗಿತ್ತು ಅಂದರೆ ಒಂದೊಳ್ಳೆ ಸ್ಪೇಸ್, ಒಂದೊಳ್ಳೆ ಸೆಟಪ್ ವೇರ್ ಯಂಗ್ಸ್ಟರ್ಸ್ ಆಗಲಿ ಅಥವಾ ಯಂಗ್ ಜನ್ರೇಷನ್ ಚಿಕ್ ಚಾಟ್ ಮಾಡಲಿಕ್ಕೆ ಅಥವಾ ಒಂದು ಕಪ್ ಆಫ್ ಟೀ ಜೊತೆಗೆ ಒಂದು ಹೆಲ್ದಿ ಟಾಕ್ಸ್ ಮಾಡಲಿಕ್ಕೆ ಒಂದಿಷ್ಟು ಸ್ಪೇಸ್ನ ಕ್ರಿಯೇಟ್ ಮಾಡೋಣ ಅನ್ನೋದು ಒಂದು ರೀತಿಯಾಗಿ ಅವರ ಒಂದು ಉದ್ದೇಶ ಅಥವಾ ವಿಷನ್ ಆಗಿತ್ತು ಮೊದಲು.
ಪ್ರೈಸಸ್ ಕೂಡ ಅವರು 25 ಪರ್ ಕಪ್ ಮಾಡಿದರು. ಅದೇ ರೀತಿ ಇಂಟರ್ನೆಟ್ ಸೌಲಭ್ಯ ಕೂಡ ಅವೈಲಬಲ್ ಇತ್ತು ಎಲ್ಲ ಔಟ್ಲೆಟ್ಸ್ಗಳಲ್ಲೂ. ಈ ರೀತಿ ಸಾಕಷ್ಟು ಸೌಲಭ್ಯಗಳನ್ನು ತಂದರು ತಮ್ಮ ಔಟ್ಲೆಟ್ಸ್ಗಳಲ್ಲಿ ಮೊದಲ ಬಾರಿಗೆ. ಈ ಎಲ್ಲ ಸಂಗತಿಗಳು ಯಂಗ್ ಜನ್ರೇಷನ್ಗೆ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಅಂತಲೇ ಹೇಳ್ಬೋದು. ನಂತರ ಹೇಗೆ ಕೆಫೆ ಕಾಫಿ ಡೇ ಬೆಳೆದ್ಕೊಂಡು ಬಂತು, ಹೇಗೆ ಅದನ್ನು ಜನ ಮೆಚ್ಕೊಂಡು ಹೋದರು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನಂತರ ಸಿದ್ಧಾರ್ಥ್ ಅವರ ನಿಧನದ ಸಂದರ್ಭದಲ್ಲಿ ಅಂದರೆ 2019 ಅಷ್ಟರಲ್ಲಿ ಓವರಾಲ್ ಔಟ್ಲೆಟ್ಸ್ಗಳು 1752 ಆಗಿರುತ್ತೆ ತುಂಬ ಸಿಟೀಸ್ಗಳಲ್ಲಿ, ಮೇಜರ್ ಸಿಟೀಸ್ಗಳಲ್ಲಿ ಇಂಡಿಯಾದಲ್ಲಿ. ನಂತರ ರೆವೆನ್ಯೂ ಕೂಡ ಆಲ್ಮೋಸ್ಟ್ 3569 crores ರೂಪೀಸ್ವರೆಗೂ ರೆವೆನ್ಯೂ ಕೂಡ ಜನ್ರೇಟ್ ಆಗ್ತಾ ಇರುತ್ತೆ. ಆದರೂ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರಲಿ ದಟ್ ಸಿದ್ಧಾರ್ಥ್ ಅವರು ಕೇವಲ ಕಾಫಿ ಬಿಸ್ನೆಸ್ಸಲ್ಲಿ ಮಾತ್ರ ತಮ್ಮನ್ನು ತಾವು ತೊಡಗಿಸ್ಕೊಂಡಿರಲಿಲ್ಲ. ಈ ಒಂದು ರೆವೆನ್ಯೂ ನಾನು ಏನು ಹೇಳಿದ್ನಲ್ಲ, ಇದರಲ್ಲಿ 50% ನಿಮಗೆ ಕಾಫಿ ಇಂಡಸ್ಟ್ರಿ ಅಥವಾ ಕಾಫಿ ಒಂದು ಸೆಕ್ಟಾರಿಂದ ಬಂದರೆ, ರಿಮೈನಿಂಗ್ 50% ಸಿದ್ಧಾರ್ಥ್ ಅವರು ಲಾಜಿಸ್ಟಿಕ್ ಕಂಪನಿಯನ್ನು ಒಳಗೊಂಡಿದ್ದರು. ಅದೇ ರೀತಿ ಅವರದೇ ಆದಂತಹ ಕನ್ಸ್ಟ್ರಕ್ಷನ್ಸ್ ಕಂಪ್ನಿಗಳಿತ್ತು, ವೇರ್ ಟೆಕ್ ಪಾರ್ಕ್ಸ್ಗಳನ್ನ ಬಿಲ್ಡ್ ಮಾಡ್ತಾಯಿದ್ರು ಓವರಾಲ್ ಬ್ಯಾಂಗ್ಳೂರಲ್ಲಿ. ಅದೇ ರೀತಿಯಾಗಿ ಅವರ ಬಳಿ ಲಕ್ಸುರಿ ರೆಸಾರ್ಟ್ ಹಾಗೆ ಹೋಟೆಲ್ಸ್ಗಳ ಟೈಅಪ್ಸ್ ಕೂಡ ಇತ್ತು. ಅದೇ ರೀತಿ ಅವರ ಒಂದು ಟ್ರೇಡಿಂಗ್ ಕಂಪನಿ ಏನಿತ್ತಲ್ಲ, ವೇ ಟು ವೆಲ್ತ್, ಈ ಒಂದು ಬಿಸ್ನೆಸ್ ಕೂಡ ಅವರ ಬಳಿ ಇತ್ತು. ಹೀಗಾಗಿ ಸಾಕಷ್ಟು ಡಿಫ್ರೆಂಟ್ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರು ಸಿದ್ಧಾರ್ಥ್ ಅವರು. ಇದು ಎಲ್ಲೋ ಒಂದು ಕಡೆ ಅವರಿಗೆ ತೊಡಕಾಯಿತು ಅಂತ ಹೇಳಬಹುದು. ಸದ್ಯಕ್ಕೆ ನಾನು ಈ ಎಲ್ಲ ಬಿಸ್ನೆಸ್ಗಳ ಬಗ್ಗೆ ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಬಟ್ ಒಂದಂತೂ ನಿಜ, ಈ ಎಲ್ಲ ಬಿಸ್ನೆಸ್ಸಿಂದಾಗಿ ಸುಮಾರು 2019 ಇವರ ಒಂದು ಡೆಪ್ತ್ ಏನಿರುತ್ತಲ್ಲ, ಇವರ ಒಂದು ಸಾಲ 10,000 ಕೋಟಿಗೆ ತಲುಪಿರುತ್ತೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಪ್ರೆಷರ್ ಏನಾಗುತ್ತೆ, ಮನಿ ಲೆಂಡ್ಸ್ಗಳ ಪ್ರೆಷರ್ ಆಗಿರ್ಬೋದು ಅಥವಾ ಬ್ಯಾಂಕ್ಸ್ಗಳ ಪ್ರೆಷರ್ನಿಂದಾಗಿ ಸಿದ್ಧಾರ್ಥ್ ಅವರು ಕೆಫೆ ಕಾಫಿ ಡೇ ಮೇಲೂ ಕೂಡ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅಲ್ಲೂ ಕೂಡ ಸೇಲ್ಸ್ ಡ್ರಾಪ್ ಆಗುತ್ತೆ. ಹೀಗಿರುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಿಚುವೇಶನ್ ಕಾಣದಿರೆ ಅವ್ರಿಗೆ, ಅಂದರೆ ಎಲ್ಲ ಕೂಡ ಔಟ್ ಆಫ್ ಕಂಟ್ರೋಲ್ ಹೋಗಿ ಅವರು ಆತ್ಮಹತ್ಯೆಗೆ ಶರಣಾಗಬೇಕಾಗತ್ತೆ. ಹೀಗಾಗಿ ಎಲ್ಲವೂ ಕೂಡ ಔಟ್ ಆಫ್ ಕಂಟ್ರೋಲ್ ಹೋಗಿ ಬೇರೆ ದಾರಿ ಕಾಣದೆ ಅವರು ತಮ್ಮ ಕೊನೆ ಉಸಿರೆಳಿತಾರೆ. ಸಿದ್ಧಾರ್ಥ್ ಅವರ ನಿಧನದ ಬಳಿಕ ಅವರ ಪತ್ನಿ ಹೇಗೆ ಈ ಒಂದು ಸಿಚುವೇಶನ್ನ ಟ್ಯಾಕಲ್ ಮಾಡಿದ ರೀತಿ ಇದೆಯಲ್ಲ, ತುಂಬಾ ಇನ್ಕ್ರೆಡಿಬಲ್ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅವರಿಗಾಗಲೇ 2 ಮಕ್ಕಳಿರ್ತಾರೆ. ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಮಾಲ್ವಿಕಾ ಅವರ ಮೇಲಿರುತ್ತೆ. ಅದೇ ರೀತಿ ಈ ಒಂದು ದೊಡ್ಡ ಕಂಪನಿ, ದೊಡ್ಡ ಬ್ರ್ಯಾಂಡ್ನ ರೆಸ್ಪಾನ್ಸಿಬಿಲಿಟಿ ಕೂಡ ಅವರ ಮೇಲಿರುತ್ತೆ. ಈ ಎಲ್ಲವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದರು ಅಂತಲೇ ಹೇಳ್ಬೋದು. ಮೊದಲಿಗೆ ಈ ಒಂದು ನಾನ್ ಕೋರ್ ಬಿಸ್ನೆಸ್ ಏನಿರುತ್ತಲ್ಲ, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಲಾಜಿಸ್ಟಿಕ್ ಕಂಪನಿ ಮತ್ತು ಈ ಟ್ರೇಡಿಂಗ್ ಕಂಪನಿ ಮತ್ತು ಈ ಹೋಟೆಲ್ಸ್ ಮತ್ತು ರೆಸಾರ್ಟ್ಸ್ಗಳ ಈ ಒಂದು ಬಿಸ್ನೆಸ್ಗಳು, ಈ ಎಲ್ಲವನ್ನು ಕಟ್ ಆಫ್ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ ಮಾಲ್ವಿಕಾ ಅವರು. ಮೊದಲಿಗೆ ತಮ್ಮ ಕನ್ಸ್ಟ್ರಕ್ಷನ್ ಅಂಡರ್ನ ಟೆಕ್ ಪಾರ್ಕ್ಸ್ನ ಬ್ಲ್ಯಾಕ್ ಸ್ಟೋನ್ಗೆ ಸುಮಾರು 2700 ಕೋಟಿಗೆ ಸೇಲ್ ಮಾಡ್ತಾರೆ. ನಂತರ ಲಾಜಿಸ್ಟಿಕ್ ಕಂಪನಿ ಕೂಡ ಸೇಲ್ ಆಗುತ್ತೆ. ಅದೇ ರೀತಿ ಅವರ ವೇ ಟು ವೆಲ್ತ್ ಟ್ರೇಡಿಂಗ್ ಕನ್ಸಲ್ಟೆನ್ಸಿ ಏನಿರುತ್ತಲ್ಲ, ಅದು ಕೂಡ ಸೇಲ್ ಆಗುತ್ತೆ. ಈ ರೀತಿ ಈ ನಾನ್ ಕೋರ್ ಬಿಸ್ನೆಸ್ಗಳನ್ನ ಸೇಲ್ ಮಾಡಿ ಕೇವಲ ಇವರ ಒಂದು ಫೋಕಸ್ ಕೆಫೆ ಕಾಫಿ ಡೇ ಮೇಲೆ, ಅಂದರೆ ಕಾಫಿ ಬಿಸ್ನೆಸ್ ಮೇಲೆ ಮಾತ್ರ ಸೀಮಿತವಾಗುತ್ತೆ. ನಂತರ ಕೆಫೆ ಕಾಫಿ ಡೇ ಪರವಾಗಿ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ ಮಾಲ್ವಿಕಾ ಅವರು. ಅದೇನೆಂದರೆ, ನಾನ್ ಪ್ರಾಫಿಟಬಲ್ ಔಟ್ಲೆಟ್ಸ್ ಯಾವುದಿರುತ್ತಲ್ಲ, ಆ ಎಲ್ಲ ಔಟ್ಲೆಟ್ಸ್ಗಳನ್ನು ಕ್ಲೋಸ್ ಮಾಡುವಂತಹ ನಿರ್ಧಾರಕ್ಕೆ ಬರ್ತಾರೆ. ಹೀಗಾಗಿ 2019 ಸುಮಾರು 1754 ಇದ್ದಂತಹ ಔಟ್ಲೆಟ್ಸ್ಗಳು 2023 ಸುಮಾರು 469 ಔಟ್ಲೆಟ್ಸ್ಗಳಾಗಿ ಡಿಕ್ರೀಸ್ ಆಗುತ್ತೆ. ಈ ಒಂದು ಆ್ಯಕ್ಷನ್ ಮೊದಲಿಗೆ ಕಂಪನಿಯ ರೆವಿನ್ಯೂವನ್ನು ಕಡಿಮೆ ಮಾಡೋದಾಗಲಿ ಅಥವಾ ಒಂದಿಷ್ಟು ಸ್ಪೀಡನ್ನು ಸ್ಲೋ ಡೌನ್ ಮಾಡೋದಾಗಲಿ ಕಂಡು ಬಂದರೂ ಕೂಡ ಲಾಂಗ್ ಟರ್ಮಲ್ಲಿ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಅಂದರೆ 2019 ಒಂದು ಔಟ್ಲೆಟ್ ಅದರ ಎಫಿಷಿಯನ್ಸಿ, ಅದರ ಸೇಲ್ಸ್ ನೋಡೋದಾದರೆ ಸುಮಾರು 1 CR ಇರ್ತಾಯಿತ್ತು ಆವ್ರೇಜ್. ಅದೇ ರೀತಿ ಈಗಿನ ಸದ್ಯದ ಪರಿಸ್ಥಿತಿ ಅಂದರೆ 2023-24 ಒಂದು ರೇಷಿಯೋನ ನೋಡೋದಾದರೆ ಒಂದು ಔಟ್ಲೆಟ್ ಸುಮಾರು 1.8 CR ಸೇಲ್ಸನ್ನು, 1.8 CR ರೆವಿನ್ಯೂವನ್ನು ಮಾಡ್ತಿದೆ. ಹೀಗಾಗಿ ನಂಬರ್ ಆಫ್ ಔಟ್ಲೆಟ್ಸ್ ಡಿಕ್ರೀಸ್ ಆಗಿದ್ರು ಕೂಡ ಎಫಿಷಿಯನ್ಸಿ ಏನಿದೆಯಲ್ಲ, ರಿಮೈನಿಂಗ್ ಔಟ್ಲೆಟ್ಸ್ಗಳ ಎಫಿಷಿಯನ್ಸಿ ಅದು ತುಂಬಾ ಇನ್ಕ್ರೀಸ್ ಆಗಿದೆ. ಇದು ಒಂದು ಪಾಸಿಟಿವ್ ಸೈನ್ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಒಂದು ನಿರ್ಧಾರ, ಈ ಒಂದು ಡಿಸಿಷನ್ ವರ್ಕೌಟ್ ಆಯಿತು ಅಂತಲೇ ಹೇಳ್ಬಹುದು. ಈಗಲೂ ಕೂಡ CCD ಇಂಡಿಯಾಸ್ ಲಾರ್ಜೆಸ್ಟ್
ಕಾಫಿ ಚೈನ್ ಆಗಿದೆ. ಅದೇ ರೀತಿ ರೆವೆನ್ಯೂ ಅಲ್ಲೂ ಕೂಡ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಆಫ್ಟರ್ ಸ್ಟಾರ್ಬಕ್ಸ್. ಹೀಗಾಗಿ ಇನ್ನೂ ಕಮ್ಬ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರುವಂತಹ ಕೆಫೆ ಕಾಫಿ ಡೇಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ, ಇದೇ ರೀತಿ CCD ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಮೇಂಟೈನ್ ಮಾಡ್ತಾ ಫೋಕಸ್ ಮಾಡಿದರೆ ಖಂಡಿತ ಕಮ್ಬ್ಯಾಕ್ ಮಾಡೋದಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.